ನಾನು ಈ ಮೊದಲೇ ಮಾಡಿರುವ ಅಹಮದಾಬಾದ್ ಪ್ಲೇನ್ ಕ್ರಾಶ್ ವಿಡಿಯೋದ ಕೊನೆಯಲ್ಲಿ ಬ್ಲಾಕ್ ಬಾಕ್ಸ್ ಬಗ್ಗೆ ಸ್ವಲ್ಪ ಹೇಳಿದ್ದೆ. ಆಮೇಲೆ ತುಂಬಾ ಜನ ಕೇಳ್ತಾ ಇದ್ರಿ ಬ್ಲಾಕ್ ಬಾಕ್ಸ್ ಅಂದ್ರೆ ಏನು, ಇದು ಯಾವ ತರ ಪ್ಲೇನ್ ಕ್ರಾಶ್ ಅಲ್ಲಿ ಯೂಸ್ ಆಗುತ್ತದೆ ಎಂದು. ಇವಾಗ ಅದ್ರ ಬಗ್ಗೆನೇ ಹೇಳ್ತಾ ಹೋಗ್ತೀನಿ, ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಎಷ್ಟು ದೊಡ್ಡ ಕ್ರಾಶ್ ಆದ್ರೂ ಬ್ಲಾಕ್ ಬಾಕ್ಸ್ ಮಾತ್ರ ಡಿಸ್ಟ್ರಾಯ್ ಆಗಲ್ಲ. ಹಾಗೆ ಇದರ ಹೆಸರು ಬ್ಲಾಕ್ ಬಾಕ್ಸ್ ಇದ್ರೂ ಇದು ನೋಡಲು ಮಾತ್ರ ಬ್ರೈಟ್ ಆರೆಂಜ್ ಕಲರ್ ನಲ್ಲಿ ಇರುತ್ತದೆ, ಏಕೆಂದ್ರೆ ಕ್ರಾಶ್ ಆದ್ಮೇಲೆ ಇದನ್ನು ಹುಡುಕಲು ಸುಲಭವಾಗಲಿ ಎಂದು. ಜನರಲ್ ಆಗಿ ಎಲ್ಲಾ ಫ್ಲೈಟ್ ನಲ್ಲಿ 2 ಬ್ಲಾಕ್ ಬಾಕ್ಸ್ ಇರ್ತವೆ. ಅದರಲ್ಲಿ ಮೊದಲನೇದು ಫ್ಲೈಟ್ ಡೇಟಾ ರೆಕಾರ್ಡರ್. ಇದು ಫ್ಲೈಟ್ ನ ಆಲ್ಟಿಟ್ಯೂಡ್, ಏರ್ ಸ್ಪೀಡ್ ಮತ್ತು ಇಂಜಿನ್ ನ ಪರ್ಫಾರ್ಮೆನ್ಸ್ ಹೇಗೆ ನಡೀತಾ ಇದೆ ಎಂಬುದರ ಡಾಟಾವನ್ನು ಕಲೆಕ್ಟ್ ಮಾಡಿ ರೆಕಾರ್ಡ್ ಮಾಡಿಕೊಳ್ಳುತ್ತದೆ. ಇನ್ನು ಎರಡನೇದು ಕಾರ್ಪೆಟ್ ವಾಯ್ಸ್ ರೆಕಾರ್ಡರ್. ಇದು ಕಾರ್ಪೆಟ್ ನಲ್ಲಿ ಪೈಲಟ್ ಅವರು ಏನ್ ಮಾತಾಡಿದ್ರು ಹಾಗೆ ಕಾರ್ಪೆಟ್ ನಲ್ಲಿರುವ ಬೇರೆ ಸೌಂಡ್ ಗಳನ್ನೆಲ್ಲ ರೆಕಾರ್ಡ್ ಮಾಡಿ ಸೇವ್ ಮಾಡಿಕೊಂಡಿರುತ್ತದೆ. ಇವೆರಡು ಬ್ಲಾಕ್ ಬಾಕ್ಸ್ ಗಳನ್ನು ಫ್ಲೈಟ್ ನ ಹಿಂದಿನ ಭಾಗದಲ್ಲಿ ಇಡಲಾಗಿರುತ್ತದೆ, ಯಾಕಂದ್ರೆ ಇದೇ ಸೇಫ್ ಎಂದು. ಯಾವುದೇ ಕ್ರಾಶ್ ಆದ್ರೆ ಈ ಭಾಗ ಡಿಸ್ಟ್ರಾಯ್ ಆಗುವ ಚಾನ್ಸ್ ತುಂಬಾ ಕಡಿಮೆ. ಈ ಬ್ಲಾಕ್ ಬಾಕ್ಸ್ ಗಳ ಔಟರ್ ಶೆಲ್ ಗಳನ್ನು ರೆಡಿ ಮಾಡಲು ಟೈಟಾನಿಯಂ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಗಳನ್ನು ಯೂಸ್ ಮಾಡಲಾಗುತ್ತದೆ. ಹಾಗೆ ಡ್ರೈ ಸಿಲಿಕಾದ ಹೈ ಟೆಂಪರೇಚರ್ ನಿಂದ ಮಾಡಲಾದ ಇನ್ಸುಲಿನ್ ಲೇಯರ್ ಇರುತ್ತದೆ. ಈ ತರಹದ ಮೆಟೀರಿಯಲ್ಸ್ ಗಳಿಂದ ರೆಡಿಯಾಗಿರುವ ಬ್ಲಾಕ್ ಬಾಕ್ಸ್ 1100 ಡಿಗ್ರಿ ಸೆಲ್ಸಿಯಸ್ ಹೀಟ್ ಅಲ್ಲಿಯೂ ಡಿಸ್ಟ್ರಾಯ್ ಆಗುವುದಿಲ್ಲ. ಹಾಗೆ ಇದು ವಾಟರ್ ಪ್ರೂಫ್ ಆಗಿದ್ದು ನೀರಿನಲ್ಲಿ 20,000 ಫೀಟ್ ಗಳ ಒಳಗೆ 30 ದಿನಗಳವರೆಗೆ ಇರುತ್ತದೆ. ಇದು ನೀರಿನಲ್ಲಿದ್ದಾಗ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನು ಹೊರಬಿಡುತ್ತದೆ. ಇದರಿಂದ ಇದನ್ನು ಡಿಟೆಕ್ಟ್ ಮಾಡಲು ಸುಲಭವಾಗುತ್ತದೆ.